ಸಹಿಸ್ಕೊಳ್ಳೋಕ್ಕಾಗಲ್ಲ ನನಗೆ ಇಷ್ಟೊಂದು ಬಜೆಟ್ ಮಂಡನೆ ಆಗ್ತಾ ಇದ್ದಾರೆ. ಇವತ್ತು ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾದವರು ಬಹುಶಃ ಮೊನ್ನೆ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದಂಗೆ ದೇವರಾಜ ಅರಸ್ ಸಾಹೇಬರ ರೆಕಾರ್ಡನ್ನು ಒಳ್ಳೆ ಆಡಳಿತ ಕೊಟ್ಟರು. ಹಿಂದೆ ಹಲವಾರು ಭಾಗ್ಯ ಕೊಟ್ಟರು, ಈ ಸರಿ ಗ್ಯಾರಂಟಿಗಳು ಕೊಡ್ತಾರೆ. ಒಬ್ಬ ಸಮಾಜದ ಕೆಟ್ಟ ಕಡೆ ಮನುಷ್ಯನ ಕೂಡ ಒಂದು ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಕೊಡಿಸೋದು, ಸ್ವಾಭಿಮಾನದ ಬದುಕನ್ನು ಕೊಡಿಸುವಂಥ ಯೋಜನೆಗಳು ಅವರು ರೂಪಿಸಿದ್ದಾರೆ. ಇವೆಲ್ಲವೂ ಕೂಡ ಆಗಿರೋದು ಎಲ್ಲರೂ ಅವರ ಜೊತೆ ಇದ್ದಾರೆ, ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ತಾನೇ ಆಗಿರೋದು. ಯಾವ ಸಂದರ್ಭದಲ್ಲಿ ಹಾಗೆ ಅದು ಟ್ವೀಟ್ ಮಾಡಿದರೆ ನನಗೆ ರಾಜಕೀಯ ಎದುರಾಳಿಗಳು ಯಾರು ಗೊತ್ತಾಗಿಲ್ಲ. ಸಾಮಾಜಿಕ ಈಗ ಅವರ ವಿಚಾರ, ಅವರ ಬದ್ಧತೆಗೆ ಎದುರಾಳಿಗಳು ಓಪನ್ ಆಗಿ ಹೇಳಿದ್ದಾರೆ. ಅವ್ರು ಏನಿದ್ರು ಕೂಡ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವವನ್ನು ಪಾಲಿಸ್ಕೊಂಡು ಬರ್ತಾರೆ. ಆ ವಿಚಾರವಾಗಿ ವಿರುದ್ಧ ಇರೋರು ಯಾರು? BJP ಅವರು, RSS. ರಾಜಕೀಯ ಎದುರಾಳಿ ಅವರೇ ಅಲ್ವ, ಇನ್ಯಾರಿದ್ದಾರೆ? ಪಾರ್ಟಿ ಒಳಗೆ ಯಾರಿದ್ದಾರೆ ಸರ್? ನೀವೇ ಹೇಳಿ. ಇಷ್ಟು ಸುದೀರ್ಘ ಕಾಲ ಅವರು ವಿರೋಧ ಪಕ್ಷದ ನಾಯಕರು, ಮುಖ್ಯಮಂತ್ರಿಗಳಾಗಿರ್ಬೋದು, ಹಲವಾರು ಹುದ್ದೆಗಳನ್ನು ಅಲಂಕರಿಸಿರೋದು ನಮ್ಮ ಪಾರ್ಟಿಯಿಂದಾನೇ ಇವತ್ತು ಅವರು ಇಷ್ಟೊಂದು ಒಳ್ಳೆಯ ಆಡಳಿತನ ಕೊಡಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಪಕ್ಷದಲ್ಲಿ ಯಾರು ಕೂಡ ಸಿದ್ದರಾಮಯ್ಯ ಸಾಹೇಬರ ವಿರೋಧಿಗಳಿಲ್ಲ, ಎಲ್ಲರೂ ಅಭಿಮಾನಿಗಳೇ ಇದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.